ನಮಸ್ಕಾರ. ದೈವಿಕ ಕಾನೂನು ಈ ಮಾತು ಕೇಳಿದ ತಕ್ಷಣ ನಮಗೆ ಕೆಲವು ನಿಯಮಗಳು ನೆನಪಾಗ್ತವೆ. ಹೌದು. ಕೆಲವು ಸ್ಪಷ್ಟವಾಗಿ ತರ್ಕಬದ್ಧವಾಗಿ ಕಾಣಿಸ್ತವೆ. ಇನ್ನು ಕೆಲವು ಯಾಕೆ ಹೀಗೆ ಅಂತ ನಮಗೆ ಅರ್ಥವೇ ಆಗೋದಿಲ್ಲ. ನಿಜ. ಇವತ್ತು ನಮ್ಮ ಮುಂದಿರುವ ಆಕರಗಳು ಅಂದ್ರೆ ಬೇಟ್ ಇಸ್ರೇಲ್ ಇಂಟರ್ನ್ಯಾಷನಲ್ ಮತ್ತು ಗಡ್ಡಿ ಎಫ್ರೈಮ್ ಅವರ ಟಿಪ್ಪಣಿಗಳು ಒಂದು ಅಚ್ಚರಿಯವಾದವನ್ನು ಮುಂದಿಡ್ತವೆ. ತರ್ಕಕ್ಕೆ ನಿಲ್ಲುವ ಕಾನೂನು ಮತ್ತು ತರ್ಕಕ್ಕೆ ಸಿಗದ ಕಾನೂನು ಎರಡೂ ಒಂದೇ ಅಂತ ಇವು ಹೇಳ್ತಿವೆ. ಇದು ಹೇಗೆ ಸಾಧ್ಯ? ಬನ್ನಿ ಇದರ ಬಗ್ಗೆ ಮಾತಾಡೋಣ. ಸರಿಯಾಗಿ ಹೇಳಿದ್ರಿ. ಸಾಮಾನ್ಯವಾಗಿ ತೋರಾದಲ್ಲಿನ ಆದೇಶಗಳನ್ನ 3 ವಿಧವಾಗಿ ನೋಡ್ತಾರೆ. ಹೌದು, 3 ವಿಧಗಳು. ಆದ್ರೆ ಈ ವಿಭಜನೆ ಇದೆಯಲ್ಲ, ಇದು ನಮ್ಮ ತಿಳುವಳಿಕೆಗಾಗಿ ಮಾತ್ರ. ದೈವಿಕ ದೃಷ್ಟಿಯಲ್ಲಿ ಎಲ್ಲವೂ ಒಂದೇ ಮೂಲದಿಂದ ಬಂದಿರೋದು. ಓ. ಗಡ್ಡಿ ಎಫ್ರೈಮ್ ಅವರ ಟಿಪ್ಪಣಿಗಳ ಪ್ರಕಾರ ಇವೆಲ್ಲ ಒಂದೇ ದೈವಿಕ ಬೆಳಕಿನ ಬೇರೆ ಬೇರೆ ಕಿರಣಗಳಿದ್ದಂತೆ. ಸರಿ, ಹಾಗಾದ್ರೆ ಮೊದಲನೇದ್ರಿಂದ ಶುರು ಮಾಡೋಣ. ಮಿಷ್ಪಟೀಮ್ ಅಂದಾರಲ್ಲ, ಅಂದ್ರೆ ಸಾಮಾಜಿಕ ನ್ಯಾಯಗಳು. ಹೌದು, ಇವು ನಮ್ಮ ದಿನನಿತ್ಯದ ಕಾನೂನುಗಳಿದ್ದ ಹಾಗೆ. ಕದಿಯಬೇಡ, ಸುಳ್ಳು ಹೇಳಬೇಡ, ಎಲ್ಲರಿಗೂ ಇದರ ಹಿಂದಿನ ತರ್ಕ ಅರ್ಥವಾಗುತ್ತೆ ಅಲ್ವಾ? ಹೌದು. ಉದಾಹರಣೆಗೆ ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು ಅನ್ನೋ ಕಾನೂನನ್ನ ತೆಗೆದುಕೊಳ್ಳೋಣ. ಅದು ಮೊದಲ ನೋಟಕ್ಕೆ ಇದು ಸೇಡು ತೀರಿಸಿಕೊಳ್ಳೋ ತರಾನೇ ಕೇಳಿಸುತ್ತೆ. ಖಂಡಿತ ಕ್ರೂರ ಕಾನೂನಿನಂತೆ ಕಾಣಿಸಬಹುದು. ಆದರೆ ಋಷಿಗಳು ಇದನ್ನು ವಿಭಿನ್ನವಾಗಿ ವಿವರಿಸುತ್ತಾರೆ. ಹೇಗೆ? ಇದು ಅಕ್ಷರಶಃ ಕಣ್ಣು ಕೀಳುವುದಲ್ಲ, ಬದಲಿಗೆ ಆ ನಷ್ಟಕ್ಕೆ ಸಮನಾದ ಹಣಕಾಸಿನ ಪರಿಹಾರ ನೀಡುವುದು. ಓ, ಹಾಗಾ? ಹೌದು. ಜೊಹಾರ್ ಗ್ರಂಥದ ಪ್ರಕಾರ ಇದು ಭೂಮಿಯಲ್ಲಿ ಸಾಮರಸ್ಯವನ್ನ ಮರುಸ್ಥಾಪಿಸುವ ಒಂದು ದೈವಿಕ ಪ್ರಕ್ರಿಯೆ. ಇದರ ಉದ್ದೇಶ ನೋವನ್ನು ಹೆಚ್ಚಿಸುವುದಲ್ಲ, ಬದಲಿಗೆ ಸಮತೋಲನ ತರುವುದು. ಎಕ್ಸಾಕ್ಟ್ಲಿ. ಬೇಟ್ ಇಸ್ರೇಲ್ ಅವರ ಬರಹಗಳಲ್ಲೂ ಇದನ್ನೇ ಹೇಳ್ತಾರೆ. ಇದು ದೈವಿಕ ನ್ಯಾಯದ ಒಂದು ತರ್ಕಬದ್ಧ ರೂಪ. ಓಕೆ, ಕಣ್ಣಿಗೆ ಕಣ್ಣು ಕಾನೂನಿನ ಹಿಂದಿನ ಆಳವಾದ ಅರ್ಥ ಈಗ ಸ್ಪಷ್ಟವಾಯಿತು. ಆದರೆ ಎಲ್ಲಾ ಕಾನೂನುಗಳಿಗೂ ಇಂಥ ತಾರ್ಕಿಕ ವಿವರಣೆ ಸಿಗಲ್ಲ ಅಲ್ವಾ? ಸಿಗಲ್ಲ. ಕೆಲವು ಆದೇಶಗಳು ತೀರಾ ವಿಚಿತ್ರವಾಗಿ ಕಾಣಿಸ್ತವೆ. ಚುಕಿಮ್ ಅಂತ ಕರೆಯಲ್ಪಡುವ ಈ ತರ್ಕ ಮೀರಿದ ಕಟ್ಟಳೆಗಳ ಬಗ್ಗೆ ಗಡ್ಡಿ ಎಫ್ರೇಮ್ ಅವರ ಟಿಪ್ಪಣಿಗಳು ಏನು ಹೇಳ್ತವೆ? ಅದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಇದೆ. ಪರ ಅಡುಮ ಅಂದ್ರೆ ಕೆಂಪು ಹಸುವಿನ ಚಿತಾಭಸ್ಮದ ಆಚರಣೆ. ಈ ಭಸ್ಮವನ್ನು ಬಳಸಿ ಅಶುದ್ಧರಾದವರನ್ನ ಶುದ್ಧೀಕರಿಸಲಾಗುತ್ತದೆ. ಆದರೆ ಅದನ್ನ ತಯಾರಿಸುವ ಮತ್ತು ಬಳಸುವ ಶುದ್ಧ ವ್ಯಕ್ತಿಯೇ ಅಶುದ್ಧನಾಗುತ್ತಾನೆ. ಒಂದ್ ನಿಮಿಷ. ಇದು ಹೇಗೆ ಸಾಧ್ಯ? ಒಂದೇ ವಸ್ತು ಒಂದೇ ಸಮಯದಲ್ಲಿ ಒಬ್ಬರನ್ನ ಶುದ್ಧಗೊಳಿಸಿ ಇನ್ನೊಬ್ಬರನ್ನ ಅಶುದ್ಧಗೊಳಿಸೋದೆ? ಹೌದು. ಇದು ನಮ್ಮ ತರ್ಕಕ್ಕೆ, ವಿಜ್ಞಾನದ ನಿಯಮಗಳಿಗೆ ವಿರುದ್ಧವಾಗಿದೆ. ಈ ವಿರೋಧಾಭಾಸವನ್ನ ನಮ್ಮ ಆಕರಗಳು ಹೇಗೆ ವಿವರಿಸ್ತವೆ? ಇದೇ ಚೊಕ್ನ ಸೌಂದರ್ಯ. ಗಡ್ಡಿ ಎಫ್ರೇಮ್ ವಿವರಿಸುವಂತೆ ನಮ್ಮ ಬುದ್ಧಿಶಕ್ತಿಗೆ ಎಲ್ಲೆಲ್ಲಿ ಗಾಯಗಳಾಗಿರುತ್ತವೋ, ಅಂದ್ರೆ ತರ್ಕಕ್ಕೆ ನಿಲುಕದ ವಿಷಯಗಳಲ್ಲಿ, ಹೌದು, ಅಲ್ಲೆಲ್ಲ ಚೊಕ್ ಅದನ್ನ ಗುಣಪಡಿಸುತ್ತದೆ. ಮಿಷ್ಪಟ್ ತರ್ಕದ ಮೂಲಕ ಸಮತೋಲನ ತಂದ್ರೆ, ಚೊಕ್ ನಂಬಿಕೆಯ ಮೂಲಕ ಸಮತೋಲನ ತರುತ್ತದೆ. ಓ, ಇದು ವಿಶ್ಲೇಷಣೆಯನ್ನು ಮೀರಿದ ಒಂದು ಆಧ್ಯಾತ್ಮಿಕ ಚಿಕಿತ್ಸೆ ಇದ್ದ ಹಾಗೆ. ಸರಿಯಾಗಿ ಹೇಳಿದ್ರಿ. ಸರಿ, ತರ್ಕದ ಕಾನೂನು ಮಿಷ್ಪಟಿಮ್ ಮತ್ತು ತರ್ಕ ಮೀರಿದ ಕಟ್ಟಳೆಗಳ ಚೂಕಿಮ್ ಬಗ್ಗೆ ಅರ್ಥವಾಯಿತು. ಆದರೆ 3ನೇ ವಿಧ ಐಡೋಟ್ ಬಗ್ಗೆ ಏನು ಹೇಳ್ಬೋದು? ಐಡೋಟ್ ಇವು ಸ್ಮರಣೆಯ ಆಚರಣೆಗಳು. ಉದಾಹರಣೆಗೆ ಪ್ಯಾಸೋವರ್ ಹಬ್ಬದ ಹಾಗೆ? ಹೌದು, ಖಂಡಿತ. ಪಾಸೋವರ್ ಒಂದು ಅತ್ಯುತ್ತಮ ಉದಾಹರಣೆ. ಅದು ಕೇವಲ ಒಂದು ಹಳೆ ಕಥೆಯನ್ನ ನೆನಪಿಸ್ಕೊಳ್ಳೋದಲ್ಲ, ಬದಲಿಗೆ ಆ ದೈವಿಕ ಬಿಡುಗಡೆಯನ್ನ ಪ್ರತಿ ವರ್ಷ ಮತ್ತೆ ಬದುಕುವ ಒಂದು ಅನುಭವ. ಇಲ್ಲಿ ತರ್ಕಕ್ಕಿಂತ ಹೆಚ್ಚಾಗಿ ನೆನಪು ಮತ್ತು ಅನುಭವ ಮುಖ್ಯ. ಅಂದ್ರೆ ಐಡೋಟ್ ನಮ್ಮನ್ನು ಇತಿಹಾಸದ ಒಂದು ನಿರ್ದಿಷ್ಟ ದೈವಿಕ ಘಟನೆಗೆ ಭಾವನಾತ್ಮಕವಾಗಿ ಬೆಸೆಯುತ್ತ. ಹೌದು. ವಾವ್! ಹಾಗಾದ್ರೆ ನಾವು ತರ್ಕಬದ್ಧ, ತರ್ಕಹೀನ ಮತ್ತು ಸ್ಮರಣಾರ್ಥಕ ಅಂತ ಮಾಡುವ ವಿಭಾಗವೇ ಕೃತಕ ಅಂದಹಾಗಾಯಿತು. ಖಂಡಿತ. ನಮ್ಮ ಬುದ್ಧಿಗೆ ನಿಲ್ಕದ್ದನ್ನು ಒಂದು ರೀತಿ, ನಿಲ್ಕದ್ದನ್ನು ಇನ್ನೊಂದು ರೀತಿ ಮತ್ತು ನೆನಪಿನಲ್ಲಿಡಬೇಕಾದದ್ದನ್ನು ಮತ್ತೊಂದು ರೀತಿ ಕರೆಯುತ್ತೇವೆ ಅಷ್ಟೇ. ಹೌದು. ಹಾಗಾದ್ರೆ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಇದರ ಅಂತಿಮ ಸಾರಾಂಶ ಏನು? ಸಾರಾಂಶ ಇಷ್ಟೇ ನೋಡಿ. ಮಿಷ್ಪಟ್ ಅಂದ್ರೆ ನಾವು ಅರ್ಥ ಮಾಡಿಕೊಂಡ ಚಾಕ್. ಓಕೆ. ಚುಕ್ ಅಂದ್ರೆ ನಮ್ಮ ತಿಳುವಳಿಕೆಗೆ ಮರೆಯಾಗಿರುವ ಮಿಷ್ಪಟ್. ಸರಿ. ಮತ್ತು ಐಡೋಟ್ ಅಂದ್ರೆ ಸ್ಮರಣೆಯ ಮೂಲಕ ನಾವು ಮತ್ತೆ ಮತ್ತೆ ಜೀವಿಸುವ ದೈವಿಕ ಘಟನೆ. ಮುಖ್ಯವಾದುದು ಆದೇಶದ ಹಿಂದಿನ ಕಾರಣವಲ್ಲ, ಅದರ ದೈವಿಕ ಮೂಲ. ಅದರ ಮೂಲ. ಹೌದು. ಗ್ಯಾಡಿ ಎಫ್ರೈಮ್ ಬರೆಯುವಂತೆ ಪ್ರೀತಿಯಿಂದ ಪಾಲಿಸುವುದೇ ಅತ್ಯುನ್ನತ ತರ್ಕ. ಆದರೆ ಇದು ಕೇಳಲು ಚೆನ್ನಾಗಿದೆ, ಆಚರಣೆಯಲ್ಲಿ ಕಷ್ಟವಲ್ವೇ? ನನಗೆ ಅರ್ಥವಾಗದಿದ್ದರೂ ಪಾಲಿಸುತ್ತೇನೆ ಅನ್ನೋದು ಕೆಲವರಿಗೆ ಏನದು ಕುರುಡು ನಂಬಿಕೆಯಂತೆ ಕಾಣಬಹುದು.
ಅದೊಂದೊಳ್ಳೆ ಪ್ರಶ್ನೆ. ಈ ಆಕರಗಳ ಪ್ರಕಾರ ಇದು ಕುರುಡು ನಂಬಿಕೆಯಲ್ಲ. ಹಾಗಾದ್ರೆ ಬದಲಿಗೆ ನಮ್ಮ ಸೀಮಿತ ಬುದ್ಧಿಶಕ್ತಿಯನ್ನು ಮೀರಿ ಒಂದು ದೊಡ್ಡ ವಿನ್ಯಾಸವಿದೆ ಎಂಬ ವಿನಯದ ನಂಬಿಕೆ. ದೈವಿಕ ಇಚ್ಛೆಯ ಮುಂದೆ ನಮ್ಮ ಅಹಂಕಾರವನ್ನು ಬದಿಗಿಡುವುದೇ ಅತ್ಯುನ್ನತ ಜ್ಞಾನ ಅಂತ ಅವು ಹೇಳ್ತವೆ. ಅಂದ್ರೆ ಈ ಕಾನೂನುಗಳ ನಡುವಿನ ವ್ಯತ್ಯಾಸ ನಮ್ಮ ಗ್ರಹಿಕೆಗೆ ಮಾತ್ರ ಸೀಮಿತ. ದೈವಿಕ ಮೆಟ್ಟದಲ್ಲಿ ಎಲ್ಲವೂ ಒಂದೇ ಇಚ್ಛೆಯ ಬೇರೆ ಬೇರೆ ಅಭಿವ್ಯಕ್ತಿಗಳು. ಸರಿಯಾಗಿ ಹೇಳ್ರಿ. ಇದರ ಬಗ್ಗೆ ಯೋಚಿಸಲು ಒಂದು ಅಂತಿಮ ಚಿಂತನೆ ಇಲ್ಲಿದೆ. ಹೇಳಿ. ಬೇಟ್ ಇಸ್ರೇಲ್ ಮತ್ತು ಗಡ್ಡಿ ಎಫ್ರೈಮ್ ಅವರ ಒಳನೋಟದಂತೆ ಸೀನೈ ಪರ್ವತದಲ್ಲಿ ಆ ದೈವಿಕ ಬಹಿರಂಗಪಡಿಸುವಿಕೆ ಮುಗಿದು ಹೋಗಿಲ್ಲ. ಅದು ಇಂದಿಗೂ ಮುಂದುವರಿಯುತ್ತಿದೆಯಾ? ಹೌದು. ಯಾವಾಗ ಮಾನವನ ಹೃದಯವು ತರ್ಕವನ್ನು ನಂಬಿಕೆಯಾಗಿಯೂ ನಂಬಿಕೆಯನ್ನು ಬೆಳಕಾಗಿಯೂ ಪರಿವರ್ತಿಸುತ್ತದೆಯೋ ಅಲ್ಲೆಲ್ಲ ಅದು ಇಂದಿಗೂ ಮುಂದುವರಿಯುತ್ತದೆ. ನ್ಯಾಯವನ್ನು ನಮ್ರತೆಯಿಂದ ಬದುಕುವುದೇ ಈ ಜಗತ್ತನ್ನು ಒಂದು ಪವಿತ್ರ ಸ್ಥಳವನ್ನಾಗಿ ಮಾಡುವುದು. ಖಂಡಿತ. ಅದೇ ಇದರ ಅಂತಿಮ ಸಾರ.